ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು, ಬಯಲುಕಾಯಿ ಸಿದ್ಧರು, ಶೂನ್ಯಪೀಠಾಧ್ಯಕ್ಷರು ಆದಂತಹ ಅಲ್ಲಮಪ್ರಭು ದೇವರನ್ನು, ಚಿನ್ಮಯ ಜ್ಞಾನಿ ಶಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ ಮತ್ತು ಎಲ್ಲ ಪೂಜ್ಯರೇ, ತಮಗೆಲ್ಲರಿಗೂ ಶರಣು ಶರಣಾರ್ಥಿ. ಒಂದು ಸಣ್ಣ ಪ್ರಶ್ನೆ, ನಾನು ಕೇಳವೆಲ್ಲ ಸಣ್ಣ ಪ್ರಶ್ನೆ, ನಿಮಗೆ ಉತ್ತರ ಗೊತ್ತಿರುತ್ತೆ, ಪಟ್ ಅಂತ ಹೇಳಬೇಕು. ಭೂಲೋಕದ ಅಮೃತ ಯಾವುದು? ಅಬ್ಬಬ್ಬಬ್ಬ, ನಿಜವಾಗಿ ನಾನು ಬರೋಕ್ಕೆ ಮುಂಚೆ ಆದರೂ ಕೆಲವು ಕಡೆ ಭೂಲೋಕದ ಅಮೃತ ಯಾವುದು ಅಂದರೆ ಜೇನುತುಪ್ಪ ಅಂತ ಹೇಳ್ತಾರೆ. ಭೂಲೋಕದ ಅಮೃತ ಯಾವುದು ಅಂದರೆ ಎಳ್ನೀರು ಅಂತ ಹೇಳೋರಿದ್ದಾರೆ. ಈಗ ಅವ್ರೇನೋ ಒಬ್ಬರು ಶರಣರು ಹೇಳಿದ್ರಲ್ಲ, ಇದ್ರ ಬಗ್ಗೆ ನಾವು ವಿಚಾರಣೆ ಮಾಡಿಲ್ಲರಿ, ಸರಿಯಾದ ಉತ್ತರ ಅದು, ಸರಿಯಾದ ಉತ್ತರ, ಒಪ್ಪಿಕೊಳ್ಬೇಕಾದಂಥ ಉತ್ತರ. ಜೇನುತುಪ್ಪ ಭೂಲೋಕದ ಅಮೃತ ಅನ್ನೋರಿದ್ದಾರೆ, ಎಳನೀರು ಭೂಲೋಕದ ಅಮೃತ ಅನ್ನೋರಿದ್ದಾರೆ, ಮಜ್ಜಿಗೆ ಭೂಲೋಕದ ಅಮೃತ ಅನ್ನೋರಿದ್ದಾರೆ, ಇನ್ನು ಅಲ್ಲಲ್ಲಿ ಕೆಲವರು ಅಥವಾ ಇತ್ತೀಚೆಗೆ ಜಾಸ್ತಿ ಜನ ಆಲ್ಕೋಹಾಲ್ ಭೂಲೋಕದ ಅಮೃತ ಅನ್ನೋರು ಇದ್ದಾರೆ. ನಿಮ್ಮೂರಾಗೂ ಇರ್ಬೇಕಲ್ಲ, ಇದಾರಲ್ವಾ? ಆದರೆ ಯೋಚನೆ ಮಾಡಿ ನೀವು, ಎಳ್ನೀರಾಗಲಿ, ಜೇನುತುಪ್ಪ ಆಗಲಿ, ಹಾಲಾಗಲಿ, ಮಜ್ಜಿಗೆ ಆಗಲಿ, ಕೊನೆಗೆ ಆಲ್ಕೋಹಾಲೇ ಆಗಲಿ, ತಯಾರಾಗಬೇಕಾದ್ರೆ ಏನು ಬೇಕು? ನೀರಿಲ್ಲದೆ ಯಾವುದಾದ್ರೂ ಅಮೃತ ತಯಾರು ಮಾಡೋಕ್ಕಾಗತ್ತಾ? ಇಲ್ಲ. ಮತ್ತು ಅವು ಯಾವಿಲ್ಲದೇನೂ ನಾವು ಬದುಕ್ಬೋದು, ಅವು ಯಾವಿಲ್ದಿದ್ರೂ ನಾವು ಬದುಕ್ಬೋದು. ನೀರಿಲ್ಲದೆ ಬದುಕೋಕ್ಕಾಗತ್ತಾ? ಇಲ್ಲ, ನೀರಿಲ್ಲದೆ ಬದುಕಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನನ್ನ ಪ್ರಕಾರ ನೀರೇ ಭೂಲೋಕದ ಅಮೃತ. ಗೊತ್ತಾಯ್ತಲ್ವಾ? ಬೆಳಗ್ಗೆ ಎದ್ದಾಗನಿಂದ ರಾತ್ರಿ ಮಲಗುವವರೆಗೆ, ಸಣ್ಣ ಮಕ್ಕಳಿಂದ ಅಥವಾ ತಾಯಿ ಗರ್ಭದಲ್ಲಿ ಹುಟ್ಟಿದ ಹೊರಗೆ ಬಂದಾಗಿನಿಂದ ಮತ್ತು ಭೂಗರ್ಭ ಸೇರೋವರೆಗೂ, ಕೊನೆಗೆ ಸಾಯುವಾಗಲೂ ಏನು ಬಿಡ್ತಾರೆ? ನೀರು ಹಾಕ್ತಾರೆ. ಹಾಲು ಹಾಕ್ರಿ, ಇನ್ನೇನು ಹೋಗೇ ಬಿಡ್ತಾರೆ, ಒಂದು ಎಳ್ನೀರು ತರಿಸಿ ಹಾಕ್ರಿ, ಅಥವಾ ಜೇನುತುಪ್ಪ ಇದ್ರೆ ನೆಕ್ಕಿಸ್ರಿ ಅಂತ ಯಾರೂ ಅನ್ನಲ್ಲ. ನೀರು ತೊಗೊಂಬರ್ರಿ ಬಿದ್ದಾರಂತ. ಅಂದರೆ ಭೂಲೋಕದ ಅಮೃತ ನೀರು. ಆದರೆ ಈ ನೀರಿನ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆ? ನೀರಿನ ಬಗ್ಗೆ ಗೊತ್ತಿಲ್ಲದೆ ಇರೋದಕ್ಕೆ ಇಷ್ಟೆಲ್ಲ ನೀರಿನ ಅಭಾವ ಮಾಡ್ಕೊಂಡಿದ್ದೀವಿ. ನೀರಿನ ಬಗ್ಗೆ ಗೊತ್ತಿದ್ದಿದ್ರೆ ನಮ್ಮ ದೇಶದಲ್ಲಿ ಆಗುವ ಮಳೆಗೆ, ನಮ್ಮ ದೇಶದಲ್ಲಿ ಪರಮಾತ್ಮ ಕೊಟ್ಟಿರೋ ಅನುಕೂಲತೆಗೆ, ನಮ್ಮ ದೇಶದಲ್ಲಿರುವಷ್ಟು ನದಿಗಳು ಇವು ನಮಗೆ ಯಾವತ್ತೂ ನೀರಿನ ಕೊರತೆ ಆಗಬಾರ್ದು. ನಾನು ಮಹಾಮನೆ ಅಂತ ಕಟ್ಟಿದ್ದೀನಿ. ನಾನು ಕಟ್ಟಿಲ್ಲ, ಭಕ್ತರು ಕಟ್ಟಿದ್ದಾರೆ, ನಾನು ನಿಮಿತ್ತವಾಗಿ ಇದ್ದೀನಿ. ಗೊತ್ತಾಯ್ತಲ್ವಾ? ಧಾರವಾಡದಿಂದ ಒಂದು 13 ಕಿಲೋಮೀಟ್ರಲ್ಲಿ ಕೆಲವರೆಲ್ಲ ಕೇಳ್ತಾ ಇದ್ರು, ನಿಮ್ಮ ಆಶ್ರಮ ಎಲ್ಲಿದೆ, ಯಾವ ಊರಾಗಿರ್ತೀರ? ಮನಗುಂಡಿ ಅಂತ ಒಂದು ಊರಿದೆ, ಅದನ್ನು ಹಾಕಿದ್ದಾರೆ ಇನ್ವಿಟೇಷನ್ಲಿ, ಪಾಂಪ್ಲೆಂಟಲ್ಲಿ ಮನಗುಂಡಿ ಅಂತ ಇದೆ. ಧಾರವಾಡದಿಂದ ನಮ್ಮ ಆಶ್ರಮ ಒಂದು 13 ಕಿಲೋಮೀಟ್ರ್ ಆಗುತ್ತೆ. ಅದಕ್ಕೆ ಅಲ್ಲಿ ಆ ಆಶ್ರಮದಲ್ಲಿ 21 ವರ್ಷದಿಂದ ಆಶ್ರಮ ಕಟ್ಟಕ್ಕೆ ಶುರು ಮಾಡಿದ್ವಿ. 20 ವರ್ಷದಿಂದ 2004ರಲ್ಲಿ. 2005ರಲ್ಲಿ ಅದನ್ನು ಸಣ್ಣದಾಗಿ ಉದ್ಘಾಟನೆ ಮಾಡಿದ್ವಿ. ಸರ್ಕಾರದವರು ಒಂದು ಬೋರ್ವೆಲ್ ಹಾಕ್ಸ್ಕೊಟ್ರು. ಅದರಲ್ಲಿ 1.5 ಇಂಚ್ ಮಾತ್ರ ನೀರು ಬಿದ್ದಿತ್ತು. ಒಂದು 300 ಅಡಿನೋ 400 ಅಡಿನೋ ಕೊರೆದ ಮೇಲೆ 1.5 ಇಂಚ್ ನೀರು ಬಿದ್ದಿತ್ತು ಅಷ್ಟೇ. ಅದು ನೀರು ಕುಡಿಯೋದಕ್ಕೆ ಖುಷಿಯಾಗುವಂಥ ನೀರಲ್ಲ, ವಿಧಿ ಇಲ್ಲ ಅಂತ ಅದನ್ನೇ ಕುಡಿದೀವಿ ನಾವು. 5 ವರ್ಷ ಅದನ್ನೇ ಕುಡಿದಿದ್ದೀವಿ. ಅಷ್ಟರೊಳಗೆ ನಾನು ಅದಕ್ಕೆ ಹಿಂಗಗುಂಡಿಯನ್ನು ಮಾಡಿಸ್ದೆ. ಅದು ಮಳೆ ನೀರು ಸ್ವಲ್ಪ ಹಿಂಗಕ್ಕೆ ಶುರುವಾಯಿತು. ಆಮೇಲೆ 2011ರಿಂದ ಇಲ್ಲಿವರೆಗೆ ನಮಗೆ ನೀರಿನ ಕೊರತೆ ಆಗಲಾರ್ದಂಗೆ ವ್ಯವಸ್ಥೆ ಮಾಡಿಕೊಂಡ್ವಿ. ಏನು ಮಾಡಿದ್ವಿ ನಾವು? ನೀವು ಅದನ್ನು ಮಾಡಬಹುದೇನೋ ಯೋಚನೆ ಮಾಡಿ. ಮೊಟ್ಟ ಮೊದಲನೇದಾಗಿ ನೀರನ್ನು ಹಿತವಾಗಿ ಮಿತವಾಗಿ ಬಳಸೋದು. ಬಟ್ಟೆ ತೊಳೆದಿದ್ದ ನೀರನ್ನು ಸುಮ್ಮನೆ ಚೆಲ್ಲಂಗಿಲ್ಲ.
ಅದನ್ನು ಮತ್ತೆ ಸ್ವಚ್ಛತೆಗಾಗಿ ಬಳಸೋದು, ಬಿದ್ದಂಥ ನೀರನ್ನು ಎಲ್ಲೋ ಹರ್ಕೊಂಡು ಹೋಗೋಕ್ಕೆ ಬಿಡೋಂಗಿಲ್ಲ, ಹಿಂಗಿಸೋದು, ಮಳೆ ನೀರನ್ನು ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಹಿಂಗಿಸೋದು ಮಾಡಿದ್ವಿ. ಜೊತೆಗೆ 2011 ಹೊತ್ತಿಗೆ 2009 ಪ್ರಾರಂಭ ಮಾಡಿ 2011 ಹೊತ್ತಿಗೆ ಒಂದು ಮಳೆ ನೀರು ಸಂಗ್ರಹದ ಟ್ಯಾಂಕ್ ಕಟ್ಟಿದ್ವಿ. 65,000 ಲೀಟರ್ ಟ್ಯಾಂಕ್, 18 ಅಡಿ ಉದ್ದ, 12 ಅಡಿ ಅಗಲ, 10 ಅಡಿ ಎತ್ತರ. ಅರ್ಥ ಆಗುತ್ತಾ? 18 ಅಡಿ ಉದ್ದ ಅಂದರೆ ಹಿಂಗಿಂಗೆ, ಅಗಲ ಹಿಂಗಿಂಗೆ, ಎತ್ತರ 18, 12, 10. ಒಂದು ಘನ ಅಡಿ ಅಂತ ಕರೀತಾರೆ ಇದಕ್ಕೆ. ಒಂದು ಘನ ಅಡಿ ಇಷ್ಟಿದ್ರೆ ಅಲ್ಲಿ 28.5 ಲೀಟರ್ ನೀರು ನಿಲ್ಲುತ್ತೆ. ಒಂದು ಘನ ಅಡಿಗೆ 28.5 ಲೀಟರ್ ನೀರು ನಿಲ್ಲುತ್ತೆ. ಹಾಗೆ ಮಾಡಿದಾಗ ನಮ್ಮಲ್ಲಿ 65,000 ಲೀಟರ್ ನೀರು ಸಂಗ್ರಹ ಆಗುತ್ತೆ. ಅದು ಸಂಪೂರ್ಣವಾಗಿ ಕ್ಲೋಸ್ಡ್ ಟ್ಯಾಂಕ್, ಅಂದರೆ ಅದ್ರ ಮೇಲೆ RCC ಹಾಕಿದ್ದೀವಿ. ಸುಮ್ಮನೆ ಒಂದು ಬಾಗಿಲು ಬಿಟ್ಕೊಂಡಿದ್ದೀವಿ ಅಷ್ಟೇ ಕೆಳಗಡೆ ಇಳಿಯೋಕ್ಕೆ, ಅದನ್ನು ಕ್ಲೋಸ್ ಮಾಡ್ಬೋದು ಪೂರ್ಣವಾಗಿ. ಔಟ್ಲೆಟ್ ಕೊಟ್ಟಿದ್ದೀವಿ, ಟ್ಯಾಂಕ್ ತುಂಬಿದ ಮೇಲೆ ನೀರು ಆಚೆ ಹೋಗಬೇಕು. 1 ಅಡಿ ಮೇಲ್ಗಡೆ ಎತ್ತರ ಬಿಟ್ಕೊಂಡಿದ್ದೀವಿ, ಅದು ಏನು ಮೋಲ್ಡ್ ಹಾಕ್ಬಿಟ್ಟಿದ್ದೀವಿ, ಏನು ತೊಂದರೆ ಇಲ್ಲ. 1 ದಿವಸನೂ ನೀರು ಓವರ್ಫ್ಲೋ ಆಗಿಲ್ಲ. 3 ದಿವಸ ಮಳೆ ಆಗಲಿ ಸತತವಾಗಿ, ನಮ್ಮ ಕಡೆ ಆಗುತ್ತೆ, ಮಲೆನಾಡು ಪ್ರದೇಶ ನಮ್ಮದು. 3 ದಿವಸ ಸತತವಾಗಿ ಮಳೆ ಆದ್ರೂ ಆ ಟ್ಯಾಂಕೇನು ನಮಗೆ ತುಂಬಿ ತೊಂದರೆ ಕೊಡಲ್ಲ. ಅದು ತುಂಬಿದ ನೀರು 100 ಮೀಟರ್ ಪೈಪ್ಲೈನ್ ಮಾಡಿ ಅಂಡರ್ಗ್ರೌಂಡಲ್ಲಿ ಮತ್ತೋಗಿ ಬೋರ್ವೆಲ್ಗೆ ರೀಚಾರ್ಜ್ ಆಗಂಗೆ ಮಾಡಿದ್ದೀವಿ. ಬೋರ್ವೆಲ್ಗೆ ಹಿಂಗ್ತದದು. ಅಂದರೆ 65,000 ಲೀಟರ್ ನೀರು ನಮಗೆ 7-8 ತಿಂಗಳವರೆಗೆ ಅಡುಗೆಗೆ ಮತ್ತು ಕುಡಿಯೋದಕ್ಕೆ ಸಾಕಾಗತ್ತೆ. ಒಂದು 100 ಜನ ಬಂದ್ರೂ ನಾವು ಅವರಿಗೆಲ್ಲ ಕುಡಿಯೋದಕ್ಕೆ ಮಳೆ ನೀರೇ ಕೊಡ್ತೀವಿ. ಎಷ್ಟು ಶುದ್ಧವಾಗಿರುತ್ತೆ ಅಂದರೆ ನಿಮ್ಮ ಯಾವ ಮಿನರಲ್ ವಾಟರು ಅದರ ಮುಂದೆ ಇಲ್ಲ. ಗಂಗಾ ನದಿ ನೀರಿಗಿಂತ ಶ್ರೇಷ್ಠ. ಯಾಕೆಂದರೆ ಇದು ಆಕಾಶದಿಂದ ಬರ್ತಕ್ಕಂಥ ನೀರು, ಅತ್ಯಂತ ಶುದ್ಧವಾದ ನೀರು. ಇತ್ತೀಚೆಗೆ ಡಾಕ್ಟ್ರುಗಳು ನಿಮ್ಮನ್ನು ಪರೀಕ್ಷೆ ಮಾಡಿ ಬಹಳ ಜನರಿಗೆ ಹೇಳ್ತಿದ್ದಾರೆ ವಿಟಮಿನ್ B12 ಕೊರತೆ ಆಗಿದೆ, ವಿಟಮಿನ್ B12 ಕೊರತೆ ಆಗಿದೆ. ಹೇಳೋದು ಕೇಳಿದ್ದೀರಲ್ವ? B12 ಅಂತ ಒಂದು ವಿಟಮಿನ್ ಇದೆ. ಬಿ ಕಾಂಪ್ಲೆಕ್ಸ್ ಇದಾವಲ್ಲ, B1, B2, B6, B12 ಈ ಥರ ಇದೆ. ಅದೇನು ಅನ್ನೋದನ್ನು ಆರೋಗ್ಯದ ಡಾಕ್ಟ್ರುಗಳೇ ಹೇಳಬೇಕು. ಆ B12 ಕೊರತೆ ಆದಾಗ ಏನಾದರೂ ಸುಸ್ತಾಗೋದು ಏನೇನೋ ಆಗುತ್ತೆ. ಮಳೆ ನೀರಿನಲ್ಲಿ B12 ಇರ್ತದೆ, B12 ಇರುತ್ತೆ. ನಮ್ಮಲ್ಲಿ ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ನಿಶ್ಶಬ್ದವಾದ ವಾತಾವರಣ, ಇವು ಮೊದಲು ಔಷಧಿಗಳು. ಮೊದಲು ನಿಶ್ಶಬ್ದವಾದ ವಾತಾವರಣ. ಗುಡ್ಡದ ಮೇಲಿದೆ ಅದು. ಊರು ಬಿಟ್ಟು 2.5 ಕಿಲೋಮೀಟ್ರ್ ದೂರ ಇದೆ. 2-2.5 ಕಿಲೋಮೀಟ್ರ್ ಯಾವ ಊರು ನಿಮಗೆ ಸಿಕ್ಕಲ್ಲ. 2 ಕಿಲೋಮೀಟ್ರ್ ಕನಿಷ್ಠ ಯಾವ ಊರು ಇಲ್ಲ. ಮತ್ತು ಏನೋ ದಾರಿಲಿ ಹೋಗ್ತಾ ಇದ್ದೆ ಮಹಾಮನೆಗೆ ಬಂದೆ ಅಂತ ಅನ್ನಂಗಿಲ್ಲ. ನಮ್ಮಲ್ಲಿ ಮಹಾಮನೆಗೋಸ್ಕರನೇ ಬರಬೇಕು. ಶ್ರೀ ಗುರು ಬಸವ ಮಹಾಮನೆ ಅಂತ ಕಟ್ಟಿದ್ದೀವಿ. ಮತ್ತಲ್ಲಿ ತೆಂಗಿನ ಗಿಡಗಳಿದ್ದಾವೆ. ಒಂದೇ ಒಂದು ಔಷಧಿ ಬಾಟ್ಲು ಅಂದರೆ ಪೆಸ್ಟಿಸೈಡ್ ತಂದಿಲ್ಲ, ಒಂದೇ ಒಂದು ರಸಗೊಬ್ಬರದ ಚೀಲ ತಂದಿಲ್ಲ. ನಾವು 20 ವರ್ಷದಿಂದ ತೆಂಗಿನ ಗಿಡನ ಕಾಪಾಡ್ಕೊಂಡಿದ್ದೀವಿ. ಮತ್ತು ಬೇರೆ ಬೇರೆ ಗಿಡಗಳು ಸುಮಾರು 500ಕ್ಕಿಂತ ಹೆಚ್ಚು ಗಿಡಗಳನ್ನು ಅಲ್ಲಿ ಬೆಳೆದಿದ್ದೀವಿ. 3.5 ಎಕರೆ ಜಾಗದಲ್ಲಿ ಒಂದು 600-700 ಗಿಡಗಳು ಬರ್ಬೋದು. ಅಷ್ಟು ಗಿಡಗಳನ್ನು ಸಂರಕ್ಷಣೆ ಮಾಡಿದ್ದೀವಿ. ವ್ಯಾಕ್ಸಿನ್ ಕೊರೋನಾ ಸಂದರ್ಭದಲ್ಲಿ ನಮಗೆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋ ಅಗತ್ಯ ಬೀಳಲಿಲ್ಲ. ನೋ ಮಾಸ್ಕ್, ನೋ ಸ್ಯಾನಿಟೈಸರ್, ನೋ ಸೋಷಿಯಲ್ ಡಿಸ್ಟೆನ್ಸ್, ಇದು ಯಾವುದೂ ಇಲ್ಲದೆ ಸುಮಾರು 30-40 ಜನ 4-5 ತಿಂಗಳು ಒಟ್ಟಿಗೆ ವಾಸ ಮಾಡಿದ್ದೀವಿ. ಬೇರೆ ಪೇಷಂಟ್ಗಳಿಗೂ ಕರ್ಕೊತಿದ್ವಿ. ಕೊರೋನಾ ಆದವ್ರನ್ನೂ ನಮ್ಮಲ್ಲಿ ಕರೆದು ಅವ್ರಿಗೂ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲದೆ ಕ್ವಾರಂಟೈನ್ ಮಾಡಲಾರ್ದೆ ಅವ್ರಿಗೆ ಹುಷಾರು ಮಾಡಿ ಕಳಿಸಿದ್ದೀವಿ. ಮತ್ತು ಇದಕ್ಕಿಂತ ಇನ್ನೇನು ಬೇಕು?